ಹಾಯ್ ಗಾಯ್ಸ್, ನಮಸ್ಕಾರ. ಇವತ್ತು ನಾವು ಡೋರೆಲೆಕ್ಕೆ ಹೋಗ್ತೀವಿ. ಯಾವ ಥರ ಹೋಗೋದು, ಅಲ್ಲಿ ನಾವೇನು ಮಜಾ ಮಾಡ್ತೀವಿ ಎಲ್ಲ ಫ್ರೆಂಡ್ಸ್ ಸೇರಿ ನೋಡಿ ಎಂಜಾಯ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಒಳಗೆ ನಮ್ಮ ವಿಡಿಯೋದಲ್ಲಿ ಏನೋ ತಪ್ಪಿದ್ರು ಹೇಳಿ, ನಾವು ತಿಳ್ಕೊತೀವಿ. ಸೊ ನಮಗೆ ಹಿಂದೆಲ್ಲ ಚಲೋ ತಂಗೆ ಸಪೋರ್ಟ್ ಕೊಟ್ಟಿದ್ರು, ಅದೇ ಥರ ಸಪೋರ್ಟ್ ಕೊಟ್ಟು ನಮ್ಮನ್ನು ಬೆಳೆಸಿ. ಥ್ಯಾಂಕ್ ಯು. ಸೊ ಇದು ವ್ಯೂ ಇದೆ ಡೋರೆ ಲೇಕ್. ಧಾರವಾಡಲಿಂದ ಒಂದು 25 ಕಿಲೋಮೀಟ್ರ್ ಆಗುತ್ತೆ. ಒನ್ ಡೇ ಪಿಕ್ನಿಕ್ ಟೈಪ್ ಇಲ್ಲಿ ಬರ್ಬೋದು. ಇದ್ರ ಬಗ್ಗೆ ಇನ್ನೂ ಟೈಮ್ ಕ್ಲಿಪ್ಸ್ ಅವನ್ನೆಲ್ಲ ಹಾಕ್ತೀವಿ. ಸೊ ಎಂಜಾಯ್ ಮಾಡಿ ವಿಡಿಯೋನ. ಬಿಡ್ಬೇಡ, ಯಾವ್ದು ಬಿಟ್ರು ಇದು ಚೆಫ್ ಕ್ಯಾಂಡಿಡೇಟ್ ಬಿಡಬಾರ್ದು. ಚೆಸ್ ಅಲ್ಲ, ಚೀಸ್ ಕ್ಯಾಂಡಿಡೇಟ್. ಶಫ್ ಸ್ವಲ್ಪ ಹಂಗಾಯ್ತು. ಕ್ಯಾಮ್ರಾಮನ್ ವಿನಯ್ ಜೊತೆ ಟೈಮ್ ಲ್ಯಾಪ್ಸ್ ಜೊತೆ ಎಲ್ಲ ಸಿದ್ಧತೆಯನ್ನು ಮಾಡುತ್ತಿರೋ ವಿನಾಯಕ್. Close till I get up, time is barely on our side. ಇಲ್ಲಿರೋ ಸುತ್ತಮುತ್ತ ಜನರಿಗೆ, ಜೀವಿಗಳಿಗೆ ಜೀವಾಳ ಆಗಿದೆ. ತಗೊಂಡ ಚಪ್ಪಲಿ ಇಲ್ಲಿ ಈ ಕಡೆ ಮೆಲೋನಿ ಎಲ್ಲಿದಾಳ? ಮೆಲೋಡಿ ನೋಡಿಲ್ಲ. ಡೋರೆ ಲೇಕ್ ಅಂತ ಇದಕ್ಕೆ ಹೆಸರು ಬಂತಿಲ್ಲ. ದೊರೆ ಊರ್ ಕಡೆ ಐತಿ, ಅದಕ್ಕೆ ಡೋರೆ ಲೇಕ್ ಅಂತ ಹೆಸರು ಬಂತ. ಯಾವ್ದ್ರ ಪ್ರಾಣಿ ಅದಾವ ಒಳಗೆ? ಇಲ್ಲೇ ಅದಲ್ಲ ಪ್ರಾಣಿ. ಐದು ಮಂಜು ಇದ ದೊಡ್ಡ ಪ್ರಾಣಿ. ಪ್ರಾಣಿ ಡೈಲಿ ಒಂದೊಂದು ವಿಡಿಯೋ ಕೊತ್ತಂತಾವ. ಅಂತೀರಿ ಪ್ರಾಣ ಅಂತೇಳಿ. ನಮ್ಮ ಶಫ್ ಬೈನಿ ಊಟ ಹಾಕಿ ರಾತ್ರಿ ಚಿರತೆ ಅಂತ ಹಂಗೆ ಹೇಳಕತ್ತಂದ.
ಬೇಟೆಯಾಡಿ ಬಂದವ ಅಂತೇಳಿ ಏನು ಇನ್ನೊಂದು ತೋರ್ಸು. ಏನು ಬೈದ್ರಿ ಸರ ಚಿಲ್ಲ ಅಣ್ಣ ಅದು ಬದುಕಿದಿಲ್ಲ ಅಣ್ಣ ಬಾಯಿ ತೆಗಿಲತ್ತಲ್ಲ. ಇನ್ನೂ ಬದುಕಿರ್ತಾವ ಇನ್ನೂ ಸತ್ತಿಲ್ಲ. ನೀರಿಗೆ ಇಡ್ಬೇಕಂದ್ರೆ ಒಂದು ಸ್ವಲ್ಪ ಎತ್ತರಕ್ಕೆ ನೀರಾಗ ಬಿಟ್ಟು ನೋಡ್ತೀನಿ. ಇಟ್ಟೋತನ ಎದಕ್ಕೆ ಇಡ್ದಾರ ಬೈ ಅವರು? ನೀರಾಗ ಬಿಡ್ಲಕ್ಕೆ ಹಿಡ್ದಾರ. ಏನು ಮಾತಾಡ್ತೀವಿ ನೀರು, ಗಿಡ, ಬೆಟ್ಟ, ಗುಡ್ಡ ಒಂದು ಪರಿಸರನ ಎಷ್ಟು ಸೌಂದರ್ಯವಾಗಿ ಮಾಡ್ತದೆ ಅಂದ್ರೆ ಇದೇ ಉದಾಹರಣೆ.